ಅವಾಗಲಿಂದ ನಿಮಗೆ ರೋಡ್ ಬರ್ತಿದೆಯಾ? ಓಕೆ. ಇದೆ ಇಲ್ಲಿವರೆಗೂ ಮನೆ ನಿಮ್ಮದು? ನೀವು ಅಣ್ಣ ತಮ್ಮಗಳಿದೆಲ್ಲ ಒಂದೇ ಭಾಗ ನಿಮ್ಮದು? ತಾತರ ಕಾಲದಲ್ಲಿ ಅದೊಂದು ಮನೆ, ಇದೊಂದು ಮನೆ, ಇದೊಂದು ಮನೆ, 3 ಭಾಗದಲ್ಲಿ 3 ಮನೆ. ಚೆನ್ನಾಗಿ ನಡೆಯುವಂತ ಮನೆ ಇದು. ಅದು ಇದ್ದು ಆಯ್ತು. ನೀವು ದಪ್ಪವಾಗಿ ನಡೆಸುವಂತ ಮನೆ ಇದು, ಅಂದ್ರೆ ಅಧಿಕಾರಿತವಾಗಿ ನಡೆಯುವಂತ ಮನೆ ಇದು. ಅಲ್ಲ ಹಿಂಗಂತ ಹೇಳ್ತೀನಿ, ತಾತರ ಕಾಲದಲ್ಲಿ ಈ ಮನೆ ಕಟ್ಟಿದಾಗ ನಾನು 40 ಕುರಿ ಕಡ್ದಿದ್ರು. ನೋಡಿ 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 40 ಕುರಿ ಕಡ್ದು ಹೇಗಿದೆ ನೋಡಿ. ಇವು ಈ ಮನೆ ಇರ್ತಕ್ಕಂಥ ಹೆಂಗೆ ಅಂದ್ರೆ, ಈ ಮನೆ ಇರ್ತಕ್ಕಂಥ ಹೊರಗಿನ ನೋಡ್ರಿಗೆ ಅವ್ರಿಗೇನಪ್ಪ ದೊಡ್ಡ ಮನುಷ್ಯರವರು ತೊಂದರೆ ಏನಿಲ್ಲ ಅನ್ನೋ ಹಾಗೆ ಕ್ರಿಯೇಟ್ ಆಗ್ತಾ ಇರ್ತದೆ. ಬಟ್ ಆದ್ರೆ ಈಗ ಡಿವಿಷನ್ ಆಗ್ತಾ ಇರ್ತಾ ನೋಡಿ, ಪಾರ್ಟಿಷನ್ ಆಗ್ತಾ ಆಗುತ್ತಾ, ಭಾಗಗಳು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂತಂದ್ರೆ, ಇಲ್ಲಿ ಏನಾಗ್ಬಿಟ್ಟಿದೆ, ಆ ಭಾಗ ಮಾಡ್ಕೊಂಡ್ಮೇಲೆ ಏನಾಗ್ಬಿಟ್ಟಿದೆ ನಿಮ್ಗೆ ಅಂತಂದ್ರೆ, ಉಸಿರಾಡಿ ಬೇಗ ನೋಡೋಣ, ಜೋರಾಗಿ ಉಸಿರಾಡಿ ನೋಡೋಣ. ಈಗ ಉಸಿರಾಡ್ಬಿಡಿ, ಇಲ್ಲ ನೀವು ಕಟ್ಬಿಡ್ತೀನಿ ನಿಮ್ಗೆ, ಉಸಿರಾಡ್ಕೊಂಡ್ಬಿಡಿ. ಆಗತ್ರ ಚಾನ್ಸಸ್ ಇಲ್ಲ. ಎಲ್ಲ ಮೂಟೆ ಕಟ್ಟಿ ನಿಮ್ಮನ್ನ ಕುಂದಿರ್ಸ್ತಾನೆ. ಹೆಂಗೆ ಉಸಿರಾಡ್ತೀರ ಪಾಪ ನೀವು, ಉಸಿರಾಡ್ರಿ ಅಂದರೆ ಅರ್ಧ ಇದ್ರೆ ಹೇಳೋದು. ಸೊ ಹಾಗಾಗಿ ಇದು ನೀವು ಮಾಡಿದ್ದೇನು ಕೊಟ್ಟಿದ್ದೇನೆ, ಅವ್ರಿಗೇನು ತೊಂದರೆ ಏನಿಲ್ಲ, ಅವ್ರಿಗೂ ತೊಂದರೆ ಏನಿಲ್ಲ. ಓಕೆ, ಒಪ್ಕೊಳ್ತೀನಿ. ಬಟ್ ನಾನು ಏನು ಹೇಳಿದೆ ಫಸ್ಟ್ಗೆ, ಈ ಮನೆ ಮಾರಾಟಕ್ಕೆ ಚಾನ್ಸಸ್ ಇರುತ್ತಪ್ಪ, ಮಾರಾಟ ಮಾಡ್ಬೇಕನ್ಸುತ್ತೆ ಅಂದರೆ ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆ, ಕೊಟ್ಟಿದ್ರೆ ತಪ್ಪೇನಿಲ್ಲ. ಬಟ್ ಆದರೆ ಆ ಮನೆಯನ್ನು ಒಂದು ಚಿಕ್ಕದಾದ ಪುಟ್ಟ ಮನೆಯನ್ನು ಕಟ್ಕೊಳ್ಳಿ, ಅಥವಾ ಗುಡಿಸ್ಲು ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ, ಶೀಟ್ ಹಾಕ್ಕೊಳ್ಳಿ, ಇನ್ನೊಂದು ಇಂಚ್ ಹಾಕ್ಕೊಳ್ಳಿ, ನೀವು ಬಂಗ್ಲೆ ಕಟ್ಟ್ರಿ ಅಂತ ಹೇಳಲ್ಲ ನಾನು. ಆದರೆ ಅದನ್ನು ವಾಸ್ತುರೀತ್ಯವಾಗಿ ಅದೆಲ್ಲ ನೋಡಿಕೊಂಡು, ಬಾರ್ಡ್ರೆಲ್ಲ ಒಂದು ಸ್ಕೆಚ್ ಕಾಪಿ ತೊಗೊಂಡು ಒಂದು ಪ್ಲಾನ್ ಸಮೇತ ಕಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರ್ತೀವಿ. ನಕ್ಷೆ ತೆಗ್ಸಿದ್ರೆ ಸರ್, ನಾವೇನು ಮಾಡಿದ್ವಿ ನಕ್ಷೆ ಪ್ರಕಾರ ಅಂದರೆ ಸ್ವಲ್ಪ ಹಿಂಗೆ ಬರುತ್ತೆ ಸರ್. ನಾವು ಇವ್ರೇನು ಮಾಡಿದ್ರು, ಮನೆ ಎಲ್ಲ ಡಿವೈಡ್ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪರವರು ಸ್ವಲ್ಪ ಅಡಿಕೆ ಗಿಡ ಅವ್ರಿಗೆ ಬಿಡೋಂಗಿತ್ತು. ಇವಾಗ ಹೆಂಗೆ ಬೆಳೆಸ್ಕೊಂಡಿದ್ವು ಹಂಗೆ ಹೆಂಗೆ ಮಾಡ್ಕೊಂಡ್ರು. ಮತ್ತು ಅದು ಹೆಂಗೆ ಬರುತ್ತೆ ಸರ್? ನಾ ಸ್ಕೆಚ್ ಕಾಪಿ ತಗೋ ಫಸ್ಟ್. ಏನೋ ಈಗ ಏನೋ ಮಾತಾಡ್ಬೇಡ, ನಿಮ್ಮ ಚಿಕ್ಕಪ್ಪರಿಗೂ ಒಳ್ಳೇದಾಗ್ಬೇಕು. ಈಗ 5 ಎಕರೆ ಅದು ಸರ್ ಟೋಟಲ್. ಅನ್ನೋದು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಒಂದೆರಡು ನಿಮಿಷ ಬನ್ನಿ. ಇಲ್ಲಿ ಬಾರಪ್ಪ, ನಿಮಗೂ ಒಳ್ಳೇದಾಗಬೇಕು, ನಿಮಗೂ ಒಳ್ಳೇದಾಗ. ನೀವೇನು ಬೇರೆ ಅಲ್ಲ ನನಗೆ, ನೀವೇನು ಬೇರೆ ಅಲ್ಲ. నేను ಕರೋಡಪತಿಗಳ ಮನೆಗೂ ಹೋಗ್ತೀನಿ, ನಾನು ಏನು ಇಲ್ಲದ ಕೂಲಿ ಮಾಡೋ ಮನೆಗೂ ಹೋಗಿದ್ದೀನಿ. ಅವ್ರು ಎಷ್ಟೋ ನನಗೆ, ಅವರು ಅಷ್ಟೇ. ಹೌದಾ ಸರ್ ನಾನು ಹೇಳೋದು? ನೀವೆಷ್ಟು ಎಲ್ಲರೂ ನಾವು ಒಂದೇನೆ. ನಾನು ಬಂದಾಗ ಇದು ನನ್ನ ಕುಟುಂಬ, ನನ್ನ ಕುಟುಂಬಕ್ಕೆ ನಾನು ಅನ್ಯಾಯ ಮಾಡೋಕ್ಕೆ ನನಗೆ ತಯಾರಿಲ್ಲ. ಅಕಸ್ಮಾತ್ ಯಾವುದನ್ನ ನಿಮಗೆ ಏನೋ ಅನ್ಯಾಯ ಮಾಡಿದೆ, ಅವ್ರಿಗೆ ಅನ್ಯಾಯ ಮಾಡಿದೆ ಅಂದರೆ ಆ ದೇವ್ರು ನನಗೆ ಊಟ ಕೊಡಲ್ಲ. ನಾಳೆ ನೆನಪಿಟ್ಕೊಂಡ್ಬಿಡಿ, ನನಗೆ ನಾಳೆ ದೇವ್ರು ಊಟ ಕೊಡಲ್ಲ. ನಾವೆಲ್ಲರಿಗೂ ಚೆನ್ನಾಗಿ ಮಾಡಿಕೊಟ್ರೆ ಮಾತ್ರ ಒಳ್ಳೇದಾಗೋದು. ಹಾಗಾಗಿ ನಾನು ಹೇಳೋದು, ಇಬ್ಬರಿಗೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಟೋಟಲ್ ಇಬ್ಬರು ನಿಂದು ತಗೋ, ಅವ್ರದ್ದು ತಗೋ, ಸ್ಕೆಚ್ ಕಾಪಿ ಅಂತ ತಗೊಂಡು ನನಗೆ ಕಳಿಸು. ಬಂದಿದ್ದಾರೆ ಅಲ್ಲಪ್ಪ, ಟೋಟಲ್ ಅಡಿ ಲೆಕ್ಕಾಚಾರ ಮಾಡಿ ನನಗೆ ಕಳಿಸು. ಅದ್ರ ಮೇಲೆ ಪ್ಲಾನ್ ಹಾಕಿ ಕೊಡ್ತೇನೆ, ಅವ್ರಿಗೂ ಹೇಳ್ತೀನಿ. ಅವ್ರಿಗೆ ಏನಾಗುತ್ತೆ ಅಂತ ಒಂದು ಬಾಂಡ್ ಪೇಪರ್ ತೊಗೊಂಡ್ರೆ ಬರ್ಕೊಡ್ತೀನಿ, ನಿನಗೂ ಹೇಳ್ತೀನಿ. ತಲೆ ಕೆಡಿಸ್ಕೋಬೇಡ, ಸರಿನಾ? ಪರ್ಫೆಕ್ಟಾಗಿ ಮಾಡ್ಕೊ. ಹಂಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಲ್ಲೇ ತೊಂದರೆ ಮಾಡ್ಕೋಬೇಡಿ. ತೊಂದರೆ ಯಾಕೆ ಮಾಡ್ಕೊಳ್ತೀರಿ ಸುಮ್ಮನೆ? ಇರೋದ್ರಲ್ಲೇ ಹೆಂಗೆ ಗೊತ್ತಾ, ಅಕಸ್ಮಾತ್ ಹಿಂಗಿತ್ತಪ್ಪ, ಹಿಂಗೆ ಮಾಡ್ಕೊಳೋದಷ್ಟೇ. ನಾವೇನು ಬೇರೆ ಜಮೀನು ತೊಗೊಳೋದು ಬೇಡ, ನಮ್ಮ ಜಮೀನು ಮಾರೋದು ಬೇಡ ಅಲ್ವಾ? ಯಾವುದಾದ್ರೂ ಒಂದು ವಾಸ್ತವಿಕವಾಗಿ ಒಂದು ವ್ಯವಸ್ಥೆ ಮಾಡ್ಕೊಳೋಣ ಅಂತ ಹೇಳ್ತಿರೋದು ಅಲ್ವಾ? ಕರೆಕ್ಟ್ ಅಲ್ವಾ ಸರ್? ಇದು ರೋಡ್ ಇನ್ನು ಅಲ್ಲಿ ಮೇನ್ ರೋಡಿಂದನೂ ಬಂದಿದೆ ಸರ್. ಬರಲಿ, ಇದು ಯಾರ ಮನೆ ಇದು? ಅದೇ ನಮ್ಮ ಅಣ್ಣವ್ರಿಗೆ ಅಲ್ಲಿ ಹೋಗ್ತಿದ್ರಲ್ಲ, ಅವ್ರಿಗೆ ಈಗ ಕೊಟ್ಟಿರೋದು. ಟೋಟಲ್ ಇದೆಲ್ಲ ಟೋಟಲ್ ಈಗ ಮೊದಲಿಗೆ ಒಂದೇ ಮನೆ, ಇದಿಷ್ಟು ಅಲ್ಲ. ಈಗ ಇದು ಈಗ ಒಬ್ಬರದೇ ಆಗಿದೆ. ಇದಿಷ್ಟು ಒಬ್ಬರದೇ ಸರ್, ಇದಷ್ಟು ಒಬ್ಬರದೇ ಆಗಿದೆ. ಹಿಂದೆಲ್ಲ ಸರಿ, ನೀವು ಒಂದು ಕೆಲಸ ಮಾಡಿ, ಒಂದು ಒಳ್ಳೆ ಚೆನ್ನಾಗಿ ಕಟ್ಕೊಳ್ಳಿ, ಅಧಿಕಾರ ಸಿಗುತ್ತೆ ಈ ಮನೇಲಿ ಇರ್ತಕ್ಕಂಥವ್ರಿಗೆ. ಅಂದರೆ ಗೊತ್ತಾಗತ್ತಾ, ಈ ಮನೆ ಇರ್ತಕ್ಕಂಥವ್ರು ಸ್ವಲ್ಪ ಅಧಿಕಾರವಂತರಾಗಿರ್ತಾರೆ, ಚೆನ್ನಾಗಿ ಬೆಳೀತಾರೆ, ಅರ್ಥ ಆಯ್ತಾ? ಒಳ್ಳೆ ಉದ್ಯೋಗಸ್ಥ ಆಗಿರ್ತಾರೆ, ಇನ್ನೊಂದಾಗ್ತಾರೆ. ಮುಂದೆ ಬೆಳೆಯಂತ ಹುಟ್ಟುವಂಥ ಮಕ್ಕಳು ಕೂಡ ಬುದ್ಧಿವಂತರಾಗಿರ್ತಾರೆ. ನೆನ್ಪಿಟ್ಕೊಂಡ್ಬಿಡಿ ಇದನ್ನ, ನಿಮ್ಮ ಕಾಲಕ್ಕೆ ನೋಡ್ತೀರ ಅದನ್ನು. ಸೊ ಹಾಗಾಗಿ ಇದನ್ನ ವ್ಯವಸ್ಥೆ ರೂಪವಾಗಿ ಮಾಡ್ಕೊಳಕ್ಕೆ ಹೇಳಿ. ಮಾಡ್ಕೊಂಡ್ರೆ ಅಲ್ಲಿರೋ ಸ್ಪಾಟ್ ಹಂಗೆ ಇರ್ತಾರೆ ಅಂತ ಹೇಳೋದು, ಆ ಸ್ಪಾಟಿಗೆ ಇರ್ದಂಗೆ ಇರ್ತಾರೆ ಅಂತ ಅಲ್ವಾ? ಏನು ಬಂದ್ರೆ ಅಲ್ಲ, ಟೈಮ್ ಇಲ್ಲ, ನನಗೆ ಪಟ ನೋಡ್ಕೊಂಡು ನಾವು ಅವರು ಬರ್ರಿ, ನಮ್ಮ ತಂಗಿನೇ ಹೋಯ್ ಬರ್ರಿ
ಕರೆಂಟ್ ಹಾಕಿ ಯಜಮಾನ್ರ, ಕರೆಂಟ್ ಹಾಕಿ ಬನ್ನಿ ಈ ಕಡೆ ಓಪನ್ ಮಾಡಿ ಓಪನ್ ಮಾಡಿ ಇದು 50-35 ಜಾಗ. ಹಾಂ 50-35 ಇದು ಯಾರ್ದು ಮನೆ ಇದು? ನಮ್ದೇ. ಮತ್ತೆ ನೀವು ತಗೊಂಡ್ರ ಅದನ್ನ? ಅದು ನಮ್ಮ ತಾತರಲ್ಲ. ಅದೆಲ್ಲ ತಗೊಂಡಿದ್ದೀರಿ? ಸರಿ. ಎಷ್ಟು ಜನ ಗಂಡು ಮಕ್ಕಳು ನಿಮಗೆ? ಒಬ್ಬನೇ ಗಂಡು ಮಗ. ಒಬ್ಬನೇನಾ? 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳ? ಅದ್ಯಾರ್ದ ಮನೆ ಯಾವುದು ಇದು? ಇಲ್ಲಿಂದಲ್ಲ ನಮ್ದೇ. ಇದು ಬಾತ್ರೂಮ್ ತಾಟು ಇಟ್ಕೊಂಬಿಟ್ವಿ. ಈ ಖಾಲಿ ಜಾಗ ಬಿಡಬಾರ್ದು ಅಂತ ಇಲ್ಲಿ ಇಟ್ಕೊಂಬಿಟ್ವಿ. ಏನೋ ತಪ್ಪೈತೆ ಸುಮ್ಮನೆ. ಏನು ತಲೆ ಕೆಡಿಸ್ಕೋಬೇಡಿ ಸುಮ್ಮನೆ. ಏನೋ ಮಾಡಕ್ ಹೋದ್ರೆ ಮೈ ಮೇಲೆ ಬರ್ತದೆ. ಒಳ್ಳೆ ಒಂದು ನೀರು ನೋಡ್ತೀನಿ ನೀರು ಈಗ ಅಲ್ಲಿ ಮಾಡಿದಂತ ಸಕ್ಸಸ್ ಆಗುತ್ತೆ ಅನ್ನೋ ನೀವು ಭರವಸೆ ಕೊಟ್ಟು ನಾವು ಮಾಡಕ್ಕೆ ಬೇರೆ ಸೈಡ್ ಇದೆಯಾ? ಬೇರೆ ಮತ್ತೊಂದು ಕೆಲಸ ಮಾಡಮ್ಮ. ಅದು ನನಗೆ ಒಂದು ಕೆಲಸ ಮಾಡಿ, ಟೋಟಲ್ ಕಾಪಿಗಳು ಅದಕ್ಕೆ ಹೇಳಿದ್ದು ನಾನು. ನೀವು ಮನೆ ಎಷ್ಟು ಪ್ರಯತ್ನ ಮಾಡಿದ್ರು ಆಗಿಲ್ಲ. ಒಂದು ಎರಡನೇದು ಅತಿ ದೊಡ್ಡ ಸಾಲಗಾರರು ಹತ್ತು ಬಿಡ್ತಿರ್ತೀವಿ ಅಂತ ಮಾಡ್ಕೊಡ್ತಾರೆ ಅಂತ ಹೇಳೋದು. ಹೆಣ್ಮಕ್ಳು ಕೂಡ ಆರೋಗ್ಯವಾಗಿ ನೆಮ್ಮದಿ ಇರಲಿಲ್ಲ ಕಂಡ್ರೆ ಆರೋಗ್ಯ ಇಲ್ಲ. ದರಿದ್ರ